ದೈವ ಸಂಕಲ್ಪ ಗೆದ್ದವರು ಯಾರು ಅರ್ಥಾತ್ ತವರು ಮನೆ ಕುಂಕುಮ ಅಂತಕ್ಕಂತಹ ಒಂದು ಸುಂದರ ಸಾಮಾಜಿಕ ನಾಟಕವನ್ನು ಈ ವೇದಿಕೆ ಮೇಲೆ ಅಭಿನಯಿಸಿದ್ದಾರೆ. ಈಗ ಈ ಒಂದು ನಾಟಕದ ಉದ್ಘಾಟನಾ ಕಾರ್ಯಕ್ರಮ. ದಯವಿಟ್ಟು ಸಣ್ಣ ಮಕ್ಕಳು ಕುರ್ಚಿಯನ್ನು ದೊಡ್ಡವ್ರು ಬಿಟ್ಕೊಡ್ಬೇಕು. ದೊಡ್ಡವ್ರನ್ನ ಸಣ್ಣ ಮಕ್ಕಳು ಎರಡೆರಡು ಕುರ್ಚಿ ಹಿಡ್ಕೊಂಡು ಕುಂದಿರ್ಬೇಡ್ರಿ. ಸ್ವಲ್ಪ ಪಾಲಕರಾಗಿರ್ತಕ್ಕಂಥ ತಾವು ಸಣ್ಣ ಮಕ್ಕಳಿದ್ದ ತಮ್ಮ ತೊಡೆ ಮೇಲೆ ಎತ್ಕೋರಿ, ದೊಡ್ಡವ್ರಿಗೆ ಬಿಟ್ಕೊಡ್ರಿ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವೀರಯ್ಯಜ್ಜ ಕಲಿಕೇರಿಯವರು ಪರಮ ಪೂಜ್ಯರು ವೇದಮೂರ್ತಿಗಳು ವಹಿಸಿಕೊಳ್ಬೇಕೆಂದು ಅವರು ವಿನಂತಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಹಿರಿಯ ರಂಗ ಸಜ್ಜಿಕೆಯಲ್ಲಿ ಹಲವಾರು ನಾಟಕಗಳನ್ನು ಮಾಡಿರ್ತಕ್ಕಂತಹ ನಾಟಕರಾಗಿರ್ತಕ್ಕಂತಹ ಸುರೇಶ್ ಉಗುಲವಾಟ ಅವರ ಮುಖ್ಯ ಅತಿಥಿ ಸ್ಥಾನ ವಹಿಸಿಕೊಳ್ಳಲು ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಅತಿಥಿಗಳಾಗಿ ನಮ್ಮ SCMCಯ ಅಧ್ಯಕ್ಷರು ಕಲಾವಿದರಾಗಿರ್ತಕ್ಕಂತಹ ಮಾಂತುಗಳೆಲ್ಲ ಪಾಟೀಲ್ ಅವರು ವಹಿಸಿಕೊಳ್ಬೇಕು. ಇನ್ನೂರು ಮುಖ್ಯ ಅತಿಥಿಗಳಾಗಿ ಮಾಜಿ ಸುಬೇದಾರರು ಬಾಗಲಕೋಟೆಯ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮುತ್ತುರಾಜ್ ಅರಕೇರಿ ಸರ್ ಅವರು ವಹಿಸಿಕೊಳ್ಬೇಕು ಅವರು ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೂರು ಅತಿಥಿಗಳಾಗಿ ನಿವೃತ್ತ ಪ್ರೌಢಶಾಲಾ ಮುಖ್ಯಗಳಾಗಿ ಹಿರಿಯರಾಗಿರ್ತಕ್ಕಂತಹ HR ಕಟಗೇರಿ ಸರ್ ಅವರು ವಹಿಸಿಕೊಳ್ಬೇಕು ಅವರು ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೂರು ಅತಿಥಿಗಳಾಗಿ ನಮ್ಮ PKPS ಬ್ಯಾಂಕಿನ ನಿರ್ದೇಶಕರು ಯುವಕರ ಕಲ್ಮನೆಯಾಗಿರ್ತಕ್ಕಂಥ ಪಾಂಡುರಂಗ ಅರ್ಶಿನಗಳು ವಹಿಸ್ಕೊಳ್ಬೇಕು. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ನಮ್ಮ PKPS ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ VM ನೆಲ್ಲಳ್ಳಿ ಅವರು ವಹಿಸ್ಕೊಳ್ಬೇಕು. ಇನ್ನೋರ್ವ ಅತಿಥಿಗಳಾಗಿ ಆಗಿರ್ತಕ್ಕಂತಹ ಯುವಕರ ಮಿತ್ರರಾಗಿರ್ತಕ್ಕಂತಹ ಶ್ರೀಯುತ ರಮೇಶ್ ನಿಂಬುಲ್ಗುಂಜಿ ಅವರು ವಹಿಸ್ಕೊಳ್ಬೇಕು. ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂತಹ ಈ ಗ್ರಾಮದೇವಿ ಸಂಘದ ಸಕ್ರಿಯ ಕಾರ್ಯಕರ್ತರಾಗಿ ಇವತ್ತ ಸನ್ಮಾನಗೊಳ್ಳುವ ಮುಖೇನವಾಗಿ ಇನ್ನು ಹಿರಿಯರಂತೆ ಗುರುತಿಸಿರ್ತಕ್ಕಂಥ ನಮ್ಮ ಮಾವನಾಗಿದ್ದ ಗೋವಿಂದಪ್ಪ ಮೇಟಿಯವರು ವಹಿಸ್ಕೋಬೇಕು. ಇನ್ನೂರು ನಮ್ಮ ಮನ್ನಿಕಟ್ಟಿ ಗ್ರಾಮದ ನಮ್ಮೂರವರೇ ಮನ್ನಿಕಟ್ಟಿ ಗ್ರಾಮದ ಅವರು ಕೂಡ ಅನೇಕ ನಾಟಕಗಳನ್ನು ಮಾಡಿರ್ತಕ್ಕಂಥವರು ಯುವಕರ ಕಲ್ಮನಿ ನಮ್ಮ PKPS ಬ್ಯಾಂಕಲ್ಲಿ ನಿರ್ದೇಶಕರಾಗಿರ್ತಕ್ಕಂತಹ ಹಳೆಯ ವೆಂಕಟೇಶ್ ತಿಮ್ಮಾಪುರ ಅವರು ವಹಿಸ್ಕೋಬೇಕು. ಇನ್ನೂರು ಅತಿಥಿ ಸ್ಥಾನವನ್ನು ಹಿರಿಯರಾಗಿರ್ತಕ್ಕಂತಹ ನಮ್ಮ ಯಾರು ಹನುಮಂತ್ ಬಸರಿಕಟ್ಟಿ ಅವರು ವಹಿಸ್ಕೊಳ್ಬೇಕು. ಯಾಕಂದ್ರೆ ಭಾಳ ಮಾತಾಡೋದು ನಿಮ್ಗೆ ತಪ್ಪಿರ್ತವೆ, ದಯವಿಟ್ಟು ಕ್ಷಮೆ ಇರಲಿ. ಇನ್ನೂರು ಅತಿಥಿಗಳಾಗಿ ನಮ್ಮ SCMCಯ JP ಶಾಲೆ ಅಧ್ಯಕ್ಷರು ಹಿರಿಯರಾಗಿರ್ತಕ್ಕಂತಹ ಮಲ್ಲಪ್ಪನ ಗುಳೇದವರು ವಹಿಸ್ಕೊಳ್ಬೇಕು. ಹಾಗೆ ಇನ್ನೂರು ಹಿರಿಯರು ಈ ಗ್ರಾಮದೇವಿ ನಾಟ್ಯ ಸಂಘದ ಹಿರಿಯರಾಗಿ ಇವತ್ತು ಈ ವೇದಿಕೆ ಮೇಲೆ ಸನ್ಮಾನಗೊಳ್ಳಿರ್ತಕ್ಕಂತಹ ಕೃಷ್ಣಪ್ಪ ಅರಕೇರಿ ಅವರು ವಹಿಸ್ಕೊಳ್ಬೇಕು. ಇನ್ನೂರು ಅತಿಥಿಗಳಾಗಿ ಇದೇ ಒಂದು ಸಂಘದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿ ಇವತ್ತು ಕೂಡ ವೇದಿಕೆ ಮೇಲೆ ಸನ್ಮಾನಗೊಳ್ತಿರ್ತಕ್ಕಂತಹ ಎಂಕಣ್ಣ ದಾಸಪ್ಪನವರು ಜಜ್ಮೆಂಟಿ ಎಂಕಣ್ಣನವರು ವಹಿಸ್ಕೋಬೇಕು. ಇನ್ನೂರು ಅತಿಥಿಗಳಾಗಿ ಯುವ ಮುಖಂಡರಾಗಿರ್ತಕ್ಕಂತಹ ಹನುಮಂತ ಸಣ್ಣಪ್ಪನವರು HV ಸಣ್ಣಪ್ಪನವರು ವಹಿಸ್ಕೋಬೇಕು. ಇನ್ನೂರು ಅತಿಥಿಗಳಾಗಿ ಪ್ರಗತಿಪರ ರೈತರಾಗಿರ್ತಕ್ಕಂತಹ ಸುರೇಶ್ ಹದಿಮಣಿಯವರು ಕಡಿಗೇರಿ ಅವರು ಕೂಡ ವಹಿಸ್ಕೋಬೇಕು. ಇನ್ನೂರು ಅತಿಥಿಗಳಾಗಿ ರಂಗನ ಕಡಿಗರ ಅಂತ ಅವ್ರ ಹೆಸರು ನಮ್ಮ ಗ್ರಾಮ ದೇವಿಯ ಬಣ್ಣವನ್ನ ಮಾಡಿ ಇವತ್ತು ಎಲ್ಲರಿಂದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿಕೊಂಡಿರ್ತಕ್ಕಂತಹ ಕಲಾವಿದರು ಮಂಜು ಕಿನ್ನಾಳವರು ಕೂಡ ಅತಿಥಿ ಸ್ಥಾನ ವಹಿಸ್ಕೋಬೇಕು ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಅವರ ಗೆಳೆಯರಾಗಿರ್ತಕ್ಕಂತಹ ಇಂತಹ ನಾಟಕಗಳಿಗೆ ಪ್ರೋತ್ಸಾಹ ಕೊಡ್ತಿರ್ತಕ್ಕಂತಹ ನನ್ನ ಕ್ಲಾಸ್ಮೇಟ್ ಆಗಿರ್ತಕ್ಕಂತಹ ರಂಗಣ್ಣ ಕಡಿಗೇರಿ ಖಾನಾವಳಿ ಅವರು ಕೂಡ ವಹಿಸ್ಕೋಬೇಕು. ಹಾಗೆ ಇನ್ನೂರು ಯುವ ಮುಖಂಡರಾಗಿರ್ತಕ್ಕ ಪ್ರಗತಿಪರ ರೈತರಾಗಿರ್ತಕ್ಕಂಥ BMC ಗುಳೇದವರು ಕೂಡ ವೇದಿಕೆ ಅತಿಥಿ ಸ್ಥಾನ ವಹಿಸ್ಕೋಬೇಕು ವಿನಂತಿಸಿಕೊಳ್ತಾ ಇದ್ದಾರೆ. ಈ ವೇದಿಕೆ ಮೇಲೆ ಆಸೀನ ಆಗಿರ್ತಕ್ಕಂಥ ಬಹುಶಃ ಮತ್ತೆ ಯಾರೂ ಬಿಟ್ಟಿಲ್ಲ, ದಯವಿಟ್ಟು ಯಾರೋ ಹೆಸರು ಹೇಳಿಕೆ ತಪ್ಪು ತಿಳ್ಕೊಬೇಡ್ರಿ. ಸಮಯ ಭಾಳ ಆಗೈತಿ, ಕೆಲವರು ನಾಟಕಗಳು ಕಾತೋದವ್ರದಾರ, ನಾವು ಕಡಿಮೆ ಹೋದವ್ರು ಮುಗಿಸ್ತೀವಿ. ಈ ವೇದಿಕೆ ಮೇಲೆ ಆಸೀನ ಆಗಿರ್ತಕ್ಕಂತಹ ಅಧ್ಯಕ್ಷರಿಗೂ ಉದ್ಘಾಟಕರಿಗೂ ವೇದಿಕೆ ಮೇಲೆ ಎಲ್ಲ ಮುಖ್ಯ ಅತಿಥಿಗಳಿಗೂ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರೆಲ್ಲರೂ ಕೂಡ ತುಂಬ ಸ್ವಾಗತ ನೀಡ್ತಾ ಇದ್ದಾರೆ. ಈಗ ಈ ಒಂದು ನಾಟಕದ ಗ್ರಾಮದೇವಿ ನಾಟ್ಯ ಸಂಘದ ಮಾಲಕರಾಗಿರ್ತಕ್ಕಂಥ ಶ್ರೀಯುತ ಯಲ್ಲಪ್ಪ ವೆಂಕಟ ಪೆಡಳ್ಳಿ ದೇಸಾಯಿ ಮಾವರು ದಯವಿಟ್ಟು ಅವರು ಕೂಡ ವೇದಿಕೆಯನ್ನು ಅಲಂಕರಿಸ್ಕೋಬೇಕು.
ಬರ್ರಿ ಅವ್ರೆಲ್ಲರಿಗೂ ವೇದಿಕೆ ಬಿಟ್ಕೊಟ್ಟಾರ ಮಾಲಕರು, ಅದು ದೊಡ್ಡ ಗುಣ. ಅವ್ರಿಗೆ ಚಪ್ಪಾಳೆ ತಟ್ಟೆ ಮಾಲಕರು. ಇನ್ನೊಬ್ಬ ಸುರೇಶ್ ರಂಗ್ ಮುಗೋಲೋಡು ಈಗಾಗಲೇ ಇದ್ದಾರೆ. ಹಾ ಬರ್ರಿ ಮಾಲಕರು. ಹಾಗೆ ಮ್ಯಾನೇಜರ್ ಅವರು ಮಲ್ಲಪ್ಪ ಗುಳೇದವರು, ರಮೇಶ್ ಬಾಲಕ್ನವರವರು ಮುದ್ರಣ ಸೇವೆಯನ್ನು ಹನುಮಂತ ಆಲೂರವರು ಮಾಡಿಕೊಟ್ಟಿದ್ದಾರೆ. ಈ ಒಂದು ವೇದಿಕೆ ಮೇಲೆ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ತುಂಬ ಹೃದಯದ ಅಭಿನಂದನೆ ಜೊತೆಗೆ ಸ್ವಾಗತವನ್ನು ಕೊಡ್ತಾ ನಾವು ನೇರವಾಗಿ ಮಾಲಾರ್ಪಣೆ ಮಾಡ್ತಾ ಇದ್ದೀವಿ. ಮಾಲಾರ್ಪಣೆ ಈ ಒಂದು ಕಾರ್ಯಕ್ರಮ ಉದ್ಘಾಟಕರಾಗಿರ್ತಕ್ಕಂಥ ಅನ್ನಪ್ಪ ಕಡಿಗೇರಿ ಸರ್ ಅವರಿಗೆ ಈ ಒಂದು ನಾಟ್ಯ ಸಂಘದ ಸಕ್ರಿಯ ಕಾರ್ಯಕರ್ತರಾಗಿರ್ತಕ್ಕಂಥ ಶ್ರೀಯುತ ನೀಲಪ್ಪ ಸಣ್ಣಪ್ಪನವರು, ರಾಜು ಕಡಿಗೇರಿ, ದಯವಿಟ್ಟು ಇಬ್ಬರು ಬಂದು ಮಾಲಾರ್ಪಣೆ ಮಾಡಬೇಕು. ಅರಿಕೆ ಪೂರ್ವೊಳಗ ಈ ಒಂದು ಕಾರ್ಯಕ್ರಮ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ವೀರಯ್ಯ ಕಲಿಕೇರಿ ಅವರಿಗೆ ಶ್ರೀಯುತ ನಿಂಗಣ್ಣ ಸಣ್ಣಪ್ಪನವರವರು ಹಾಗೂ ಕೃಷ್ಣ ಹೊಳೆ ಮನೆಯವರು ಬರಬೇಕು. ಅಣ್ಣ ಅವರು ಅಜ್ಜರಿಗೆ ಗುರುವೇ ಶಿವನು ಶಿವನೇ ಗುರುವೇ ಶಿವನು ಶಿವನೇ. ಧನ್ಯವಾದಗಳು. ಹಾಗೆ ಉದ್ಘಾಟಕರೇ ಆಗಮಿಸಿರ್ತಕ್ಕಂತಹ ಅನ್ನಪ್ಪ ಕಡಿಗೇರಿ ಸರ್ ಅವರಿಗೆ ರಾಜು ಕಡಿಗೇರಿ ಅವರು ಮಾಲಾರ್ಪಣೆ ಮಾಡಬೇಕು. ಗುರುವೇ ಶಿವನು ಶಿವನೇ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂತಹ ಭೀಮನಗೌಡ ಎಳಳ್ಳಿ ಇವರಿಗೆ ನೀಲಪ್ಪ ಸಣ್ಣಪ್ಪನವ್ರು ಬಂದು ಮಾಲಾರ್ಪಣೆ ಮಾಡಬೇಕು. ದಾರಿ ಬಿಡೋರಿಗೆ ರಾಜು ಇದು ಸರಿ ದಾರಿ ಬಿಡ್ರಿ, ಗಂಧ ಮಾಡ್ಕೊಳ್ರಿ. ಹಾಗೆ ಸುರೇಶ್ ಉಗುಲ್ವಾಡ್ ಇವರಿಗೆ ಕೃಷ್ಣ ಹೊಳೆ ಮನೆಯವರು ಬರಬೇಕು. ಸುರೇಶ್ ಉಗುಲ್ವಾಡ್ ಇವರಿಗೆ ಕೃಷ್ಣ ಹೊಳೆ ಮನೆಯವರಿಂದ. ಹಾಗೆ ನಮ್ಮ SMC ಅಧ್ಯಕ್ಷರಾಗಿರ್ತಕ್ಕಂಥ ಮಾಂತಗೋಡಲ್ಲ ಪಾಟೀಲ್ ಅವರಿಗೆ ಲಕ್ಷ್ಮಣ್ ಬಸ್ರಿಗಟ್ಟಿ ಅವರು ಮಾಲಾರ್ಪಣೆ ಮಾಡಬೇಕು. ಹಾಗೆ ಇನ್ನೂರ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಮುತ್ತೂರಾಜ್ ಅಡಿಕೆರೆ ಸರ್ ಅವರಿಗೆ ಶ್ರೀ MD ಅವರು ಬಂದು ಮಾಲಾರ್ಪಣೆ ಮಾಡಬೇಕು. ಹಾಗೆ HR ಗಡಿಗೇರಿ ಸರ್ ಅವರಿಗೆ ದ್ಯಾವಪ್ಪ ವಾಲಿಕರ್ ಅವರು ಬಂದು ಮಾಲಾರ್ಪಣೆ ಮಾಡಬೇಕು. ಹಾಗೆ ಈ ಒಂದು ವೇದಿಕೆಗೆ ನಮ್ಮ ದ್ಯಾಮಮ್ಮಳ ಪೂಜಾರಿಗಳಾಗಿರ್ತಕ್ಕಂತಹ ಮಳಿಯಪ್ಪ ಬಳಿಗೇರ್ ಅವರು, ಅಂದ್ರೆ ಮುದುಕಪ್ಪ ಬಳಿಗೇರ್ ಅಂದ್ರೆ ಗೊತ್ತಾಗತ್ತೆ ಭಾಳ ಮಂದಿಗೆ, ಅವರು ಕೂಡ ದಯವಿಟ್ಟು ವೇದಿಕೆ ಕರ್ಕೊಂಡ್ಬರ್ಬೇಕು. ಅವ್ರನ್ನ ಮುದುಕಪ್ಪ ಬಳಿಗೇರ್ ಅವರು. ಈಗ ಇನ್ನೂರು ಅತಿಥಿಗಳಾಗಿರ್ತಕ್ಕಂತಹ ಪಾಂಡುರಂಗ ಅರ್ಶಿನಗುಳಿ ಇವರಿಗೆ ಮಾಲ್ತೇಶ್ ಸರ್ ಅವರಿಂದ ಮಾಲಾರ್ಪಣೆ. ಹಾಗೆ ಮುದುಕಪ್ಪ ಬಳಿಗೇರ್ ಇವರಿಗೆ ಪೂಜಾರಿಗಳಾಗಿರ್ತಕ್ಕಂಥ ಮುದುಕಪ್ಪ ಶಶಿಕಾಂತ್ ಕಡಿಗೇರಿ ಅವರು ಮಾಲಾರ್ಪಣೆ ಮಾಡಬೇಕು. ವೇಮನ ನಮ್ಮ PKPS ಅಧ್ಯಕ್ಷರಾಗಿರ್ತಕ್ಕಂಥ ವೇಮನ ಎಳಹಳ್ಳಿ ಇವರಿಗೆ ಮಂಜು ಅರಿಕೆರೆ ಅವರಿಂದ ಮಾಲಾರ್ಪಣೆ. ಮಾನವ ಜನ್ಮ ದೊಡ್ಡದಲ್ಲ, ಮಾನವ ಜನ್ಮ ದೊಡ್ಡದಲ್ಲ, ಮಾನವೀಯತೆ ದೊಡ್ಡದು. ಹಾಗೆ ರಮೇಶ್ ನಿಂಬಲ್ಗುಂದಿ ಇವರಿಗೆ ಮಂಜುನಾಥ್ ನಾಗನೂರ್ ಇವರಿಂದ ಮಾಲಾರ್ಪಣೆ. ಧರ್ಮ ದೊಡ್ಡದಲ್ಲ, ದಯೆ ದೊಡ್ಡದು, ಧರ್ಮ ದೊಡ್ಡದಲ್ಲ, ದಯೆ ದೊಡ್ಡದು, ಮಾನವ ಜನ್ಮ ದೊಡ್ಡದಲ್ಲ. ಶ್ರೀಯುತ ಗೋವಿಂದಪ್ಪ ಮೇಟಿ ಇವರಿಗೆ ಮಂಜು ಸುಳಿಕೆರೆ ಇವರಿಂದ. ಅದ್ರ ಮೇಲೆ ಇದ್ದಾರ ಯಾರಿದ್ದಾರೆ ಬಾ ನಿಂಗ
ಮಾನವ ಜನ್ಮ ದೊಡ್ಡದಲ್ಲ, ಮಾನವೀಯತೆ ದೊಡ್ಡದು. ಹಾಗೆ PKPSನ ನಿರ್ದೇಶಕರಾಗಿರ್ತಕ್ಕಂತಹ ವೆಂಕಟೇಶ್ ತಿಮ್ಮಾಪುರ್ ಇವರಿಗೆ ಮಾಂತೇಶ್ ಬಳ್ಳೊಳ್ಳಿ ಇವರಿಂದ ಗುರುವಿನ ಗುಲಾಮ, ಗುರುವಿನ ಗುಲಾಮ ಆಗುವ ತನಕ ದೊರೆಯದನ್ನ ಮುಗುದಿ, ದೊರೆಯದನ್ನ ಮುಗುದಿ. ಹಾಗೆ ಹನುಮಂತ ಬಸರಿಕಟ್ಟೆ ಹಿರಿಯರು ಇವರಿಗೆ ಶ್ರೀಯುತ ಮಾಲ್ತೇಶ್ ಸಣ್ಣಪ್ಪನವರು ಇವರಿಂದ ಹಾಗೆ GP ಶಾಲೆಯ SMC ಅಧ್ಯಕ್ಷರಾಗಿರ್ತಕ್ಕಂತಹ ಮಲ್ಲಪ್ಪನ ಗುಳೇದಿ ಇವರಿಗೆ ಹನುಮಂತ ಕಟಗೇರಿ ಇವರಿಂದ ಮಲ್ಲಪ್ಪನೆ ಹನುಮಂತ ಕಟಗೇರಿ ಶ್ರೀಯುತ ಕಿಶಪ್ಪ ಅರಕೆರೆ ಇವರಿಗೆ ಹನುಮಂತ ಸೂಳಿಕೆರೆ ಇವರಿಂದ ಮಾಲಾರ್ಪಣೆ. ಹಾಗೆ ಯಂಕಣ್ಣ ದಾಸಪ್ಪನವರು ಇವರಿಗೆ ಚಿದು ಬಳಿಗೆ ಇವರಿಂದ ಮಾಲಾರ್ಪಣೆ. ಚಿದಾನಂದ ಬಳಿಗೆ ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿರದು ಎಂದೆಂದು ಸಾವು, ನಮಗಿರದು ಎಂದೆಂದು ಸಾವು. ಬಸವಣ್ಣ ಬಿತ್ತಿದ ಬೀಜಗಳು ನಾವು, ನಮಗಿರದು ಎಂದೆಂದು ಸಾವು, ನಮಗಿರದು ಎಂದೆಂದು ಸಾವು. ಹಾಗೆ ಹನುಮಂತ ವೆಂಕಪ್ಪ ಸಣ್ಣಪ್ಪನವರು HV ಸಣ್ಣಪ್ಪನವರು ಇವರಿಗೆ ಯಾರಿದ್ದಾರೆ ಬರ್ಪ ವೇಮನ ಹೊಳೆಬಳ್ಳಿ ಸರ್ ಅವರು, ವೇಮನ ಹೊಳೆಬಳ್ಳಿ ಸರ್ ಅವರು ಇಲ್ಲ ಹೋಗಿ ಮಾಲ್ತೇಶ್ ಹಾಕ್ಬೇಕು. ಸಗಣಿಯ ಮುಳುವಿನಂತ ಬದುಕು ನಮ್ಮದಲ್ಲ, ಬರಿದೇ ಮುನ್ನುಟ್ಟು ಹೋಗಲು ಬಂದವರಲ್ಲ, ಕಟಗೆ ಬಡಿದಾಗೆ. ಹಿರಿಯರಾಗಿರ್ತಕ್ಕಂತಹ ಹನುಮಂತ ದಾಸಪ್ಪನವರು ಇವರಿಗೆ ರಂಗನ ಬಸರಿಕಟ್ಟಿ ಅವರು ದಯವಿಟ್ಟು ರಂಗನ ಬಸರಿಕಟ್ಟಿ ಅವರು ಮಾಲಾರ್ಪಣೆ ಮಾಡಬೇಕು. ಲೌಕಿಕತೆಗೆ ಬಡಿದಾಡುವ ಬದುಕು ನಮ್ಮದಲ್ಲ, ಹಿಂದೆ ಮಾತಿಗೆ ದ್ವೇಷ ಸಾಧನೆಗೆ ನಮಗೆ. ಪ್ರಗತಿಪರ ರೈತರಾಗಿರ್ತಕ್ಕಂತಹ ಸುರೇಶ್ ಕಟಗೇರಿ ಇವರಿಗೆ ಚಿದು ಬಳಿಗೇರಿ ಅವರು ಮಾಲಾರ್ಪಣೆ ಮಾಡಬೇಕು. ಚಿದಾನಂದ ಬಳಿಗೇರಿ ಅವರು ನಿಂದೆ ಮಾತಿಗೆ ದ್ವೇಷ ಸಾಧನೆಗೆ ಸಮಯವಿಲ್ಲ, ಸಮಯವಿಲ್ಲ, ಸಮಯವಿಲ್ಲ. ಗ್ರಾಮ ದೇವಿಗೆ ಬಣ್ಣವನ್ನು ಮಾಡಿರ್ತಕ್ಕಂಥ ಕಲಾವಿದರಿಗೆ ಮಂಜು ಕಿನ್ನಾಳಿ ಇವರಿಗೆ ಸುನೀಲ್ ದಾಸಪ್ಪನವರಿಂದ ಸುನೀಲ್ ದಾಸಪ್ಪನವರು. ಬಸವಣ್ಣ ಬಿತ್ತಿದ ಬೀಜಗಳು ಹಾಗೆ ನಮಗೆ. ರಂಗಣ್ಣ ಕಟಗೇರಿ ಖಾನಾವಳಿ ಇವರಿಗೆ ಭೀಮನ ಹೊಳೆಬಳ್ಳಿ ಸರ್ ಅವರು ಬಂದಾರಪ್ಪ ಕಾಣಕತ್ತಾರೆ ಕೊಡೋರ್ ಕೈಗೆ. ಹಾಗೆ ಬಿಂಸಿ ಗುಳೇದ್ ಇವರಿಗೆ ಮಾಂತೇಶ್ ಹೋಗಾರಿ ಇವರಿಂದ ಮಾಲಾರ್ಪಣೆ. ಮಾಲಾರ್ಪಣೆ ಮಾಡಿರ್ತಕ್ಕಂತಹ ಎಲ್ಲ ಮಹಿಳೆಯರಿಗೂ ಮಾಲಾರ್ಪಣೆ ತೆಗೆದುಕೊಂಡಿದ್ದ ಎಲ್ಲ ಮಹಿಳೆಯರು ಕೂಡ ತುಂಬ ಅಭಿನಂದನೆಗಳು. ಹಾಗೆ ಈ ಒಂದು ನಾಟಕ ನಡೀಲಿಕ್ಕೆ ಬಹಳಷ್ಟು ಶ್ರಮ ಪಡಿಸಿರ್ತಕ್ಕಂತಹ ಈ ನಾಟಕದ ಮಾಲೀಕರಾಗಿರ್ತಕ್ಕಂತಹ ಶ್ರೀಯುತ ಯಲ್ಲಪ್ಪ ಎಡಹಳ್ಳಿ ದೇಸಾಯಿ ಅವರಿಗೆ ಈ ಒಂದು ಮಂಜು ಕಟಗೇರಿ ಅವರು ಬಂದು ಮಾಲಾರ್ಪಣೆ ಮಾಡಬೇಕು. ನಾಟಕವನ್ನ ಇದೀಗ ಉದ್ಘಾಟನೆ ಆಗ್ತಾ ಇದೆ. ನಮ್ಮ ಬೆನಕಟ್ಟಿ ಗ್ರಾಮ ಕಲಾವಿದರ ತವರೂರಿದು. ಇಂತಹ ಕಲಾವಿದರ ತವರೂರಿನೊಳಗ ಇನ್ನೂ ಸಾಕಷ್ಟು ಜನ ಮಹನೀಯರು
ಇಂತಹ ನಾಟಕಗಳು ಇನ್ನೂ 8 ನಾಟಕಗಳು ಮಾಡ್ತಕ್ಕಂಥ ಕಲಾವಿದರು ಬಾಕಿ ಅದಾರ. ಅಷ್ಟಾದರೂ ಕೂಡ ಏನಪ್ಪ ಅಂದ್ರೆ ಒಬ್ರಿಗೊಬ್ರು ಸಹಕಾರದಿಂದ ಈ ಒಂದು ನಾಟಕವನ್ನು ಒಳ್ಳೆಯ ರೀತಿಯಿಂದ ನಾಟಕವನ್ನು ಮಾಡಿದ್ದಾರೆ. ಈ ನಾಟಕದ ಉದ್ಘಾಟನಾ ಕಾರ್ಯಕ್ರಮ ಈಗ ನಡೆಯುತ್ತಾ ಇದೆ. ಈ ಉದ್ಘಾಟನೆಯನ್ನ ನಮ್ಮ ನೆಚ್ಚಿನ ಗುರುಗಳು ಖ್ಯಾತ ಕಲಾವಿದರಾಗಿರ್ತಕ್ಕಂತಹ ಶ್ರೀಯುತ ಅಣ್ಣಪ್ಪ ಕಡಗೇರಿ ಸರ್ ಅವರು ಆ ಒಂದು ದೀಪವನ್ನ ಬೆಳಗಿಸುವ ಮೂಲಕವಾಗಿ ನಾಟಕವನ್ನು ಉದ್ಘಾಟಿಸಬೇಕೆಂದು ಅವರಿಗೆ ಕೋರ್ತಾ ಇದ್ದಾರೆ. ದೀಪದಲ್ಲಿ ಕಾಣುತ್ತಿದೆ ಮೊದಲು ರಿಬ್ಬನ್ ಕಟ್ಟುವ ಮೂಲಕವಾಗಿ ನಾಟಕವನ್ನು ಉದ್ಘಾಟಿಸಬೇಕು. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಆಡುತ್ತೇನೆ, ಈ ವರ್ಷದ ನಾಟಕ ದೈವ ಸಂಕಲ್ಪ ಗೆದ್ದವರ್ಯಾರು, ದೈವ ಸಂಕಲ್ಪ ಗೆದ್ದವರ್ಯಾರು ಅರ್ಥಾತ್ ತವರು ಮನೆ ಕುಂಕುಮ. ಅತ್ಯದ್ಭುತವಾಗಿರ್ತಕ್ಕಂತಹ ಸುಂದರ ಸಾಮಾಜಿಕ ನಾಟಕ ಇನ್ನೇನು ಈಗ ಉದ್ಘಾಟನೆ ಮೂಲಕವಾಗಿ ನಾಟಕವನ್ನು ಉದ್ಘಾಟಿಸಬೇಕೆಂದು ಮಾನ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಕೊಡುಗೆ ಗ್ರಾಮದೇವಿ ಉಳಿ ತುಂಬುವ ನಿಮಿತ್ತವಾಗಿ ಇಂದು ದೈವ ಸಂಕಲ್ಪ ಗೆದ್ದವರ್ಯಾರು ಅರ್ಥಾತ್ ತವರು ಮನೆ ಕುಂಕುಮ ನಾಟಕವನ್ನ ವೇದಿಕೆಯ ಮೇಲಿನ ಉದ್ಘಾಟಕರು, ಅಧ್ಯಕ್ಷರು, ಎಲ್ಲ ಮಹನೀಯರು ಕೂಡ ಉದ್ಘಾಟನೆ ಮಾಡಿದ್ದಾರೆ. ಅವರೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಜೋರ ಚಪ್ಪಾಳೆ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಆತ್ಮೀಯರೇ, ಅದು ನಮ್ಮ ಜೀವನದೊಳಗ ಈ ನಾಟಕದ ಮೂಲಕವಾಗಿ ನಮ್ಮ ಜೀವನವನ್ನು ಹೇಗೆ ರೂಪಿಸ್ಕೊಳ್ಬೇಕು ಅನ್ನುವಂಥದ್ದು ಕೂಡ ನಾಟಕವನ್ನು ನೋಡ್ತಾ ಇದ್ದೀವಿ. ನೀವು ನೋಡ್ರಿ, ವಿಚಾರ ಮಾಡ್ರಿ, ಸಿನಿಮಾದೊಳಗ ವ್ಯಕ್ತಿಗಳನ್ನ ಸಣ್ಣ ಇರ್ತಕ್ಕಂಥ ವ್ಯಕ್ತಿಗಳನ್ನ ದೊಡ್ಡವ್ರ ಮೇಲೆ ತೋರಿಸ್ತಾರ. ಸಿನಿಮಾದೊಳಗ ಟಿವಿ ಒಳಗ ಇರ್ತಕ್ಕಂಥ ವ್ಯಕ್ತಿಗಳನ್ನ ಸಣ್ಣವ್ರ ಮೇಲೆ ತೋರಿಸ್ತಾರ. ಆದ್ರೆ ಇದ್ದ ಮನುಷ್ಯರನ್ನ ಇದ್ದಂಗ ತೋರಿಸೋದು ಯಾವಾಗೈತೋ ಅದು ನಾಟಕ ಮಾತ್ರ. ಅಂತಹ ಅದ್ಭುತ ನಾಟಕ. ಅದಕ್ಕೊಬ್ಬ ಕವಿ ಹೇಳ್ತಾನ, ಅಡುಗೆ ಮನೆಗೊಂದು ಒಲೆ ಇರಬೇಕು, ನಡು ಮನೆಗೊಂದು ತೊಲೆ ಇರಬೇಕು, ಮಹಾರಾಜರಿಗೊಂದು ತಲೆ ಇರಬೇಕು, ಜೀವನಕ್ಕೊಂದು ಕಲೆ ಇರಬೇಕಂತ. ಅಂತಹ ಅದ್ಭುತವಾದ ಕಲೆಯ ತವರೂರು ನಮ್ಮೂರು ಬೆನಕಂಟಿ. ಅಂತಹ ಕಲಾವಿದರನ್ನ ರೂಪಿಸಿರ್ತಕ್ಕಂತಹ ಸಾವಿರಾರು ಜನ ಕಲಾವಿದರನ್ನ ಈ ಒಂದು ವೇದಿಕೆಗೆ, ರಂಗ ಮಂಟಪಕ್ಕೆ, ಈ ರಂಗ ವೇದಿಕೆಗೆ ತಂದಿರ್ತಕ್ಕಂತಹ ಒಂದು ಕೀರ್ತಿ ನಮ್ಮ ಅಣ್ಣಪ್ಪ ಕಡಿಗೆ ಸರ್ ಸಲ್ತಾ ಇದೆ. ಅವರ ಇಡೀ ಜೀವನದೊಳಗೆ ಅನೇಕ ನಾಟಕಗಳನ್ನ ಮಾಡಿ ಜನಮಾನಸೊಳಗೆ ಅವರ ಹೃದಯವನ್ನು ಗೆದ್ದಿರ್ತಕ್ಕಂಥವ್ರು. ಕರ್ನಾಟಕ ರಾಜ್ಯೋತ್ಸವ ಕನ್ನಡ ರಂಗಭೂಮಿಯ ಒಂದು ರಾಜ್ಯ ಪ್ರಶಸ್ತಿಯನ್ನು ಕೂಡ ತೆಗೆದುಕೊಂಡಿರ್ತಕ್ಕಂಥ ಒಂದು ಕೀರ್ತಿ ಅಣ್ಣಪ್ಪ ಕಡಿಗೆ ಸರ್ ಸಲ್ದಿದೆ. ಅಂತಹ ಮಾನ್ಯರು ಉದ್ಘಾಟನೆ ಮಾಡಿದ್ದಾರೆ. ಅವರು ನಮ್ಮೆಲ್ಲರ ಕುರಿತು ನಾಟಕ ಕುರಿತು ಒಂದೆರಡು ಮಾತುಗಳನ್ನ ನಮಗೆ ಹೇಳ್ಬೇಕಂತ ಅವ್ರು ಹೇಳಿದ್ರು. ಎರಡೇ ಮಾತುಗಳು ಸರ್. ಆ ಮೈಕ್ ಇಟ್ಕೊಂಡ್ರೆ ಒಂದು ಡೈಲಾಗ್ ಹೊಡೆದ ನಿಮ್ಮ ಹೆಸರು ಇದು ಹೇಳ್ಬಿಡ್ರಿ. ಒಂದು ಹಾಸ್ಯ ಪಾತ್ರ ಐತಿ ಕ್ರಿಕೆಟ್ ಒಂದು. ಹಿಂಗಾಗಿ ಈಗ ಟೈಮ್ ಆಗಿದ್ರೆ ಮಾತಾಡೋದು ಭಾಳ ಬೇಡ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಅಭಿಮಾನಿ ದೇವರುಗಳೇ ಅಂತ ನಾ ಕರಿತೀನಿ. ಯಾಕೆ ಅಭಿಮಾನಿ ದೇವರುಗಳೇ ಅಂತಂದ್ರೆ, ಈ ಇಡೀ ಕರ್ನಾಟಕದೊಳಗೆ ಹ್ಯಾಂಡ್ಮಿಲ್ನೊಳಗೆ 70,000 ಮಾಡಿದಂಥ ಪುಣ್ಯಾತ್ಮರು ಇವರು. ಯಾಕಂದ್ರೆ ಹ್ಯಾಂಡ್ಮಿಲ್ ನೋಡಿದೆ, ಅದ್ರೊಳಗೆ 5,000, 2,000, 1,500 ಎಲ್ಲ ಕೊಟ್ಟು ಈ ಇಡೀ ಕರ್ನಾಟಕದಾಗನ 3ರಿಂದ 4 ನಾಟಕ ಬಯಲಾಟಗಳನ್ನ ಆಡುವ ಊರು ಯಾವುದು ಅಂದ್ರೆ ಅದು ನಮ್ಮ ಊರು, ನಮ್ಮ ಬೆನಕಟ್ಟಿ ಅಂತ ಹೇಳ್ಬೋದು. ಯಾಕಂದ್ರೆ ಬಹಳಷ್ಟು ಕಡೆ ಈ ನಾಟಕ ಆಡೋದ ಕಮ್ಮಿ ಆಗೈತಿ. ಯಾಕಂದ್ರೆ ಭಾಳ ದುಬಾರಿ ಕಾಲ. ನಾವು ನಾಟಕ ಮಾಡೋ ಮುಂದೆ 200 ರೂಪಾಯಿಗೆ ಒಬ್ಬಕ್ಕೆ ಹೆಣ್ಮಗಳು ಪಾಠ ಮಾಡಕ್ಕೆ ಬಿಟ್ಟಿದ್ದು, ಈಗ 10,000 ತಗೋತಾರೆ. ಎಲ್ಲಿ ತರ್ಬೋದು? ಪಾಠ ಮಾಡೋರ ಹಾಕೋದಾದ್ರೆ ಒಬ್ಬೊಬ್ಬ 20,000 ಹಾಕ್ಬೇಕಾಗಿತ್ತು. ಆದ್ರೆ ಇಂಥ ಪುಣ್ಯದ ಊರು ನಮ್ಮದು. ಎಲ್ಲರೂ ಆಯ್ಕೆ ಮಾಡೇ ಹೋಗ್ತೀರಂತ ನಾನು ಭರವಸೆ ಐತಿ. ಯಾಕಂದ್ರೆ ಇವ್ರು ಆಗಲೇ ಅರ್ಧಕ್ಕಿಂತ ಹೆಚ್ಚು ಕೊಟ್ಟಾರ.
ಇನ್ನು ತಾವು ಅಭಿಮಾನಿ ದೇವರುಗಳಾದ ಪ್ರೇಕ್ಷಕರು ನೀವು ಯಾರೂ ಹಂಗೆ ಹೋಗ್ಬೇಡ್ರಿ ಅಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿ ವರ್ಷ ಆಡ್ತಾರೆ ಇವ್ರ ನಾಟಕ, ಹಗರಲ್ಲ, ಪ್ರತಿ ವರ್ಷ ಆಡೋದು ಹಗರಲ್ಲ. ಆದ್ರೆ ಈ ವರ್ಷ ಅವರಿಗೆ ಟೈಮ್ ಸ್ವಲ್ಪ ಕಡಿಮೆ ಸಿಕ್ತಿ, ಒಂದೇ ತಿಂಗಳದಾಗ ನಾಟಕ ತಯಾರಿ ಮಾಡ್ಯಾರ ಅವರು. ಏನಾದರೂ ತಪ್ಪು ತಡೆಗಳಾದ್ರೆ ಅವರು ನಿಮ್ಮ ಮಕ್ಕಳು ಅಂತ ಆ ತಪ್ಪು ತಡೆಗಳನ್ನು ನಿಮ್ಮ ಹೊಟ್ಟೆಗೆ ಹಾಕ್ಕೊತೀರಿ. ಆಮೇಲೆ ಎಲ್ಲರೂ ಇಡೀ ಪ್ರೇಕ್ಷಕರು ಎಲ್ಲರೂ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೊತೀನಿ, ಅವ್ರ ಖರ್ಚು ಕಡ್ಯಾಕ್ ಮಾಡಿರ್ರಿ ಅಂಥೇಳಿ ತಮ್ಮ ಪಾದದ ಜೊತೆಗೆ ಹೇಳ್ಕೊಡ್ತೇವೆ. ನಾಟಕ ಮಾಡಿದವ್ರಿಗೆ ನಾಟಕದವ್ರ ಸಂಕಟ ಗೊತ್ತಿರ್ತಂತ, ಅದಕ್ಕೆ ಅಂತಹ ಒಂದು ನಮಗೆ ಒಂದು ಮಾರ್ಗದರ್ಶನ ಮಾಡಿರ್ತಕ್ಕಂತಹ ಅನ್ನಪ್ಪ ಕಡಿಗೆ ಸರ್ ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಈಗ ನಮ್ಮ ನೆಚ್ಚಿನ ನಮ್ಮ ನೆರೆಯ ಗ್ರಾಮ ಮಣ್ಣಿಕಟ್ಟೆಯಲ್ಲಿ ಇದ್ದರೂ ಕೂಡ ನಮ್ಮ ಬೆನಕಟ್ಟೆಯ ಎಲ್ಲ ಅವಿನಾಭಾವ ಸಂಬಂಧ ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೇ ಧಾರ್ಮಿಕ ರಾಜಕೀಯ ಯಾವುದೇ ಕಾರ್ಯಕ್ರಮ ಕೂಡ ನಮಗೆ ಹಾಜರಾಗಿ ಇಲ್ಲಿ ನಮ್ಮ ಊರಿನ ಹೃದಯವನ್ನು ಗೆದ್ದಿರ್ತಕ್ಕಂತಹ PKPS ಡೈರೆಕ್ಟರ್ ಆಗಿರ್ತಕ್ಕಂತಹ ವೆಂಕಟೇಶ್ ತಿಮ್ಮಾಪುರ ಅವರು 2 ಮಾತುಗಳು ಹೇಳ್ಬೇಕು ಅಂದ್ಕೊಂಡು. ತಾಯಿ ಮಲ್ಲಮಾಂಬೆ ಮತ್ತು ಮಹಾವೇಮನ ನನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿದಂಥ ಅಜ್ಜನವರು ಮತ್ತು ಬೆನಕಟ್ಟಿ ಗ್ರಾಮದ ಸಮಸ್ತ ಗುರುಹಿಯರಿಗೆ ಸಮಯದ ಅಭಾವ ಭಾಳ ಆಗೈತಿ, ಭಾಳ ಮಾತಾಡಂಗಿಲ್ಲ. ಸರ್ ಹೇಳ್ದಂಗೆ 4 ನಾಟಕಂಗಿಲ್ಲ, ಬೆನಕಟ್ಟಿಗೆ 7 ನಾಟಕಕ್ಕೂ ಒಂದು ವರ್ಷಕ್ಕೆ. ಜಾತ್ರೆಗೆ ಬರೀ 2 ಹಾಕಿತ್ತು, ಟಿಕೆಟ್ ಸಿಗದಿಲ್ಲಕ್ಕೆ ಬರೀ ಟಿಕೆಟ್ ಹಾಕ್ತಾರೆ ಬಿಡಪ್ಪ, ಏನು ಹೋಗೋಣ ಅಂದ್ರೆ ಮನೆಗಟ್ಟಾಗ ಅಣ್ಣಪ್ಪ ಸರ್ ನಾಟಕ ಮಾಡ್ಯಾರ ಅಂದ್ರೆ ನಾಟಕಕ್ಕೆ ಹೋಗೋಣ ಅಂತಿದ್ರು. ನಾಟಕನ ನಮ್ಮ ಜೀವನಾನ ಒಂದು ನಾಟಕ ಆಗೈತಿ. ಬರುವಸ್ತ ದಿನದಾಗ ಇನ್ನೂ ಕಲೆಗಾರ ಹೆಚ್ಚದಾರ, ಪಾತ್ರ ಮಾಡಕ್ಕೆ ಉಳಿಲಿಲ್ಲ, ಅವ್ರಿಗೆ ಪಾತ್ರ ಸಿಗಲಿಲ್ಲ. ಹಾಗಾಗಿ ಈ ಹಳ್ಳಿಯೊಳಗೆ ನಾಟಕಕ್ಕೆ ತಾವು ಪ್ರೋತ್ಸಾಹ ಕೊಡಬೇಕಂತೇಳಿ ನಾನು 2 ಮಾತುಗಳು. ಧನ್ಯವಾದ ವೆಂಕಟೇಶ್ ಅವ್ರಿಗೆ. ಈಗ ನಮ್ಮೆಲ್ಲರ ನಿರೀಕ್ಷೆ ಮೇಲೊಳಗೆ ಬಹುಶಃ ನೀವೆಲ್ಲರೂ ಕೂಡ ಇನ್ನು 5 ನಿಮಿಷ ಟೈಮ್ ತೊಗೊತೀವಿ. ಏನಂದ್ರೆ ಈ ಕಾರ್ಯಕ್ರಮ ನಿರೂಪಣೆ ಮಾಡಿದಂಥ ಪಾಂಡು ಸಾನಪ್ಪ ಸರ್ಗೆ ಮಾಲಾರ್ಪಣೆ ಸರ್ ಪಾಟೀಲ್ ಸರ್ ಇಂದ. ಹಲೋ, ಇದೀಗ ಈ ನಾಟಕದ ಅಭಿಮಾನಿಗಳು ಪ್ರೋತ್ಸಾಹಿಕರು ಆದಂಥ ನಮ್ಮ ಭೀಮ್ಸಿ ಯಡಹಳ್ಳಿಯವರು ಇವರಿಗೆ 2,000 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾರೆ. ಅದೇ ರೀತಿ ನಮ್ಮ ಮಿತ್ರ VK ಪಾಟೀಲ ಸಿಂಧೂರು ಲಕ್ಷ್ಮಣದಾಗ ಪೊಲೀಸ್ ಪಾರ್ಟ್ ನೋಡಿದವ್ರಿಗೆ ಗೊತ್ತಾಗುತ್ತೆ, ಅವರು 500 ರೂಪಾಯಿ ಕೊಟ್ಟಿದ್ದಾರೆ. ವಿನಾಯಕ್ ಗೌಡ ಪಾಟೀಲ ಅವರಿಗೂ ಧನ್ಯವಾದಗಳು. ಈ ಒಂದು ನಾಟ್ಯ ಸಂಘಕ್ಕೆ ಹಲವಾರು ಕಲಾಭಿಮಾನಿಗಳು ತಮ್ಮ ಅಲ್ಪ ಕಾಣಿಕೆಯನ್ನು ಕೊಡು ಮಾಡಿದ್ದಾರೆ. ಆ ಒಂದು ಮಹಾದಾನಿಗಳಿಗೆ ಈಗ ನಾವು ಇಲ್ಲಿ ಅವರನ್ನು ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ₹500 ಪಂಡಿತ್ ಮಾಚಾಸ್ ಅವರು ಕೊಟ್ಟಿದ್ದಾರೆ. ₹200 ನೀಲಪ್ಪ ಅಮತಪ್ಪನವರು, ₹500 ಮಲ್ಲಪ್ಪ ಗುಳೇದ್, ₹1,000 ಕಟಿ ವೆಂಕಟೇಶ್ ತಿಮ್ಮಾಪುರ ಸಾಕಿ ಮಣ್ಣಿಕಟ್ಟಿ, ₹1,000 ಗೌಡಪ್ಪ ಅರಕೇರಿ, ₹3,100 ಸುರೇಶ್ ಗುಗಲ್ವಾಡ್ ಸಂಜೀವನಿ, ₹1,000 ಮಾಂತಗೌಡ ಪಾಟೀಲ್ SDMC ಅಧ್ಯಕ್ಷರು, ₹200 ಹನುಮಂತ ಕಮ್ಮತಿಗೆ, ₹1,000 ರಂಗಪ್ಪ ಕಡಗೇರಿ, ₹1,000 ರಂಗಪ್ಪ ಪುಂಡಿಕಪ್ಪ ಕಡಗೇರಿ, ₹1,000 ಯಲ್ಲಪ್ಪ ವೆಂಕಪ್ಪ ಎಡಹಳ್ಳಿ, ₹500 ಧರ್ಮಣ್ಣ ಸುನಗಾರ್ ನಗರಸಭೆ ಸದಸ್ಯರು, ₹500 ಕಲಿಕೇರಿ ಅಜ್ಜರು, ₹1,000 ರಾಮಚಂದ್ರಪ್ಪ ಸನಪ್ಪನವರು MP. ಇದೇ ರೀತಿ ಅನೇಕ ಕಲಾವಿದರು ತಮ್ಮ ಒಂದು ಕಲಾ ಕಾಣಿಕೆಯನ್ನು ಕೊಡಮಾಡಿದ್ದಾರೆ. ಇನ್ನು ಯಾರಾದರೂ ಆ ಒಂದು ಕಾಣಿಕೆಯನ್ನು ಕೊಡಮಾಡೋರು ವೇದಿಕೆ ಪಕ್ಕದಲ್ಲಿ ಬಂದು ತಮ್ಮ ಹೆಸರನ್ನ ಬರ್ಸೋಕೆ ತಮ್ಮಲ್ಲಿ ಕಲೆ ಕಡೆಯಿಂದ ಕೇಳ್ಕೊಳ್ತಾ ಇದ್ದೇವೆ. ₹500 ಹನುಮಂತ ಬಸರಿಕಟ್ಟಿ, ₹1,000 ಮುತ್ತುರಾಜ್ ಅರಕೇರಿ ಮಾಜಿ ಸೈನಿಕರು, ಈ ರೀತಿ ಕಲಾವಿದರು ತಮ್ಮ ಕಾಣಿಕೆಯನ್ನು ಕೊಡ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ
ಈ ಒಂದು ಗ್ರಾಮ ದೇವತೆಯ ನಾಟ್ಯ ಸಂಘದ ಪರವಾಗಿ ಹೃತ್ಪೂರ್ವಕದ ವಂದನೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ 1,000 ರೂಪಾಯಿಗಳನ್ನ ಮುತ್ತುರಾಜ್ ಅರಿಕೆರೆ ಸರ್ ಅವರು 500 ರೂಪಾಯಿ ಹನುಮಂತ ದಾಸಪ್ಪನವರು ಇವರು ಕೊಟ್ಟಿದ್ದಾರೆ ವೇದಿಕೆ ಮೇಲೆ. ಹಾಗೆ 1,001 ರೂಪಾಯಿ ಗೋವಿಂದಪ್ಪ ಮೇಟಿಯವರು ಕೂಡ ಕೊಟ್ಟಿದ್ದಾರೆ. ದಯವಿಟ್ಟು ಕನ್ಫ್ಯೂಸ್ ಮಾಡಿ 30 ವರ್ಷದಿಂದ ಬಹಳಷ್ಟು ದುಡಿದಿರ್ತಕ್ಕಂಥ ಮಹನೀಯರು ಅವರು ತಮ್ಮದೇ ಸೇವೆಯನ್ನು ಸಲ್ಲಿಸಿದ್ದಾರೆ. ಸೇವೆಯನ್ನು ಸಲ್ಲಿಸಿ ಈಗ ಈ ಒಂದು ಸಂಘದಿಂದ ನಿವೃತ್ತರಾಗಿ ಅವರು ಹಿರಿಯರಾಗಿ ಇವತ್ತು ಆ ಎಲ್ಲ ಯುವಕರಿಗೆ ಪ್ರೇರಣೆಯನ್ನು ಕೊಡ್ತಕ್ಕಂಥವರು, ಕಲೆಗೆ ತಮ್ಮದೇ ಜೀವನವನ್ನು ಉಳಿತಾಗಿರ್ತಕ್ಕಂತಹ ಸದಾ ಕಲಾವಿದರನ್ನ ಬೆಳೆಸಿರ್ತಕ್ಕಂಥ ಅಣ್ಣಪ್ಪ ಕಲಿಗೆ ಸರ್ ಅವರಿಗೆ ಇದೀಗ ಸನ್ಮಾನ. ಕಿಸಪ್ಪ ಅರಿಕೆರೆ ಅವರಿಗೆ ಹಾಗೆ ಗೋವಿಂದಪ್ಪ ಮೆಟ್ಟಿ ಅವರಿಗೆ ಕೆಳಕೊಂಡರೆ ಹಾಗೆ ಎಕ್ಕಣ್ಣ ದಾಸಪ್ಪನವರು ಅವ್ರಿಗೆ ಈ ಸಂಘಕ್ಕೆ ಗ್ರಾಮದೇವಿ ಒಂದು ಸಂಘಕ್ಕೆ ಬಹಳಷ್ಟು ಕೆಲಸವನ್ನು ಮಾಡಿರ್ತಕ್ಕಂಥ ಮೇಲೆ ಜೋರ ಚಪ್ಪಾಳದಲ್ಲಿ ಯಾಕೆ ಅವರ ಕೆಲಸಕ್ಕೆ ನಾವೇನಪ್ಪ ಅಂತಂದ್ರೆ ಆಭಾರಿಯಾಗಿದ್ದೀವಿ. ಇವತ್ತು ಗುರುತಿಸಿ ಅವರಿಗೆ ದ್ಯಾಮವ್ವನ ಒಂದು ಗ್ರಾಮದೇವಿಯ ಭಾವಚಿತ್ರವನ್ನು ಕೊಡುವ ಮೂಲಕವಾಗಿ ಆ ತಾಯಿಯ ಆಶೀರ್ವಾದ ಅವರಿಗೆ ಇರಲಿ. ಅವರು ಇನ್ನಷ್ಟು ಮತ್ತಷ್ಟು ಕೆಲಸ ಮಾಡುವ ಎಲ್ಲ ಯುವಕರಿಗೆ ಪ್ರೇರೇಪಣೆ ಆಗಲಿ. ಎಲ್ಲ ಯುವಕರಿಗೆ ಏನಂತಂದ್ರೆ ಅವರು ತಮ್ಮ ದಾರಿದೀಪವಾಗಿ ತಮ್ಮ ಮಾರ್ಗದರ್ಶನ ಮಾಡಲಿ. ಪ್ರತಿ ವರ್ಷವೂ ಕೂಡ ಈ ರೀತಿ ಗ್ರಾಮದೇವಿ ಉಡಿ ತುಂಬ ಕಾರ್ಯಕ್ರಮ ಅಷ್ಟೇ ಅಲ್ಲ, ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಅತ್ಯಂತ ಅದ್ದೂರಿ ಆಗಲಿರುತ್ತೆ. ತಮ್ಮೆಲ್ಲ ಜೋರ ಚಪ್ಪಾಳೊಂದಿಗೆ ಅವರೆಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ವಂದನೆ ಅಭಿನಂದನೆಗಳು. ತಮ್ಮೆಲ್ಲರ ಜೀವನ ಸುಖಮಯವಾಗಲಿ ಮತ್ತೊಮ್ಮೆ ಹಾರೈಸ್ತೇವೆ. ಪಂಕಜ गुरु ब्रह्मा गुरुर्विष्णु गुरुदेव महेश्वरा गुरु साक्षात् परब्रह्मणे तस्मै श्री गुरवे नमः तस्मै श्री गुरवे नमः तस्मै श्री गुरवे नमः
ಬೆನಕಟ್ಟಿ ಗ್ರಾಮದಲ್ಲಿ ನೆಲೆಯಾದೆ ರಾಮದೇವಿ ಬೆನಕಟ್ಟಿ ಗ್ರಾಮದಲ್ಲಿ ನೆಲೆಯಾದೆ ರಾಮದೇವಿ Tiga